ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ತಮ್ಮ ನೆಚ್ಚಿನ ಅಭ್ಯರ್ಥಿಗಳು ಗೆಲ್ಲಲಿ ಅಂತೇಳಿ ಪೂಜೆ ಪ್ರಾರ್ಥನೆಯನ್ನ ಮಾಡಲಾಗ್ತಾ ಇದೆ. ನಾನೀಗ ಟಿಕೆ ಬಡಾವಣೆಯ ಬಿಸಿಲು ಮಾರಮ್ಮ ದೇಗುಲದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಇಲ್ಲೂ ಸಹ ಗಿಲ್ಲಿ ನಟ ಗೆಲ್ಲಬೇಕು ಅಂತೇಳಿ ಬಿಗ್ ಬಾಸ್ 12ರ ಸೀಸನ್ ಅನ್ನ ಸಾಕಷ್ಟು ಪೂಜೆಗಳು ಮತ್ತೆ ಪ್ರಾರ್ಥನೆಗಳು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಗಿಲ್ಲಿ ನಟನ ಆ ಒಂದು ಏನು ಪಂಚಿಂಗ್ ಡೈಲಾಗ್ಗಳಿದೆ ಅದನ್ನೇ ಘೋಷಣೆಯನ್ನ ಕೂಗಿ ಆತ ಗೆಲ್ಲಬೇಕು ಅಂತೇಳಿ ಎಲ್ಲರೂ ಸಹ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಬಿಸಿಲು ಮಾರಮ್ಮ ಟೆಂಪಲ್ ನಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಗಿದೆ. ದೇವರು ಆತನನ್ನ ಗೆಲ್ಲಿಸಲಿ, ಆತ ಅತ್ಯುತ್ತಮವಾಗಿ ಆಟವನ್ನು ಆಡಿದಾನೆ ಅಂತೇಳಿ ಆತನ ಭಾವಚಿತ್ರವನ್ನ ಹಿಡಿದು ಆತನ ಡೈಲಾಗ್ಗಳನ್ನ ಹೇಳುತ್ತಾ ಆತ ಗೆಲ್ಲಲಿ ಅಂತೇಳಿ ಶುಭ ಹಾರೈಸುವಂತ ಕೆಲಸವನ್ನ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು, ಎಲ್ಲರ ಕೈಯಲ್ಲೂ ಸಹ ಗಿಲ್ಲಿ ನಟ ಆತನ ಒಂದು ಭಾವಚಿತ್ರ ರಾರಾಜಿಸ್ತಾ ಇದೆ. ಇದರ ಜೊತೆಗೆ ಬಿಸಿಲು ಮಾರಮ್ಮಗೆ ಒಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಆತ ಈ ಒಂದು ಬಿಗ್ ಬಾಸ್ ವಿನ್ನರ್ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರೂ ಸಹ ಮಕ್ಕಳು, ಮಹಿಳೆಯರು, ಹಿರಿಯರು ಎಲ್ಲರೂ ಸಹ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಜೊತೆ ಈಗ ಮಾತನಾಡೋಣ. ಈಗ ಫೈನಲ್ಲಿಗೆ ಕ್ಷಣಗಣನೆ ಆರಂಭವಾಗಿದೆ. ಗಿಲ್ಲಿ ನಟ ಯಾಕೆ ಗೆಲ್ಲಬೇಕು ಸರ್? ಅವನು ಬಡವರ ಮಗ, ರೈತರ ಮಗ, ಅದರಿಂದ ಗಿಲ್ಲಿ ಗೆಲ್ಲಬೇಕು. ಅವ್ನು ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾನೆ. ಒಳಗಡೆ ಸೀಸನಿಂದ 12ನೇ ಸೀಸನ್ನು, ಮೊದಲನೇ ಸೀಸನಿಂದ 12ನೇ ಸೀಸನಲ್ಲಿ ನೋಡ್ತು ಅಂದರೆ ಎಲ್ಲರಿಗಿಂತ ಬೆಸ್ಟ್ ಅಂದರೆ ಅದು ಗಿಲ್ಲಿ ನಟ. ಏಕೆಂದರೆ ಕಾಮಿಡಿ ಆಗಿರ್ಬೋದು ಮತ್ತು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಅಚ್ಚುಮೆಚ್ಚು. ಅದರಿಂದ ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿನಲ್ಲಿ ಏನು ಇಷ್ಟ ನಿಮಗೆ? ಆತನ ಡೈಲಾಗು ಅಥವಾ ಆತ ನಡ್ಕೊಳ್ಳುವಂಥ ರೀತಿ ಹೇಗೆ ಅಂತ? ಡಮಾ ಡಿಮಿ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಡಮಾ ಡಿಮಿ ಲೆಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ದೊಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ಮೀರಿ ಬೀಜ, ಸಾರ್ಗಾಕ ಸೊಪ್ಪು, ಅವ್ರು ಮಾಡಿದ ತಪ್ಪು. ಗಿಲ್ಲಿ ಏನೇನು ದಬಾಕಿದೆ ಅಂದರೆ ಇವತ್ತು ಕರ್ನಾಟಕ ಜನಗಳನ್ನ ಹಲವಾರು ಕೋಟ್ಯಾಂತರ ವರ್ಷ ಜನಗಳ ಸಂಪಾದನೆ ಮಾಡಿದ್ದಾನೆ. ಅದಕ್ಕೆ ನೀನೇನು ಬೇಕು ಸರ್? ಹಿಂದೆ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ, ಈಗ ಮಂಡ್ಯದ ಗಂಡು ಗಿಲ್ಲಿ. ಗಲ್ಲಿಯಲ್ಲೂ ಕೂಡ ಇವತ್ತು ಗಿಲ್ಲಿ ರಾರಾಂಜಿಸ್ತಾ ಇದ್ದಾರೆ ಸರ್. ಗಿಲ್ಲಿ ಅಂದರೆ ಒಬ್ಬ ಬಡವ್ರ ಮಗ. ಆದಷ್ಟು ಶ್ರೀಮಂತರುಗಳೆಲ್ಲರೂ ಬಿಗ್ ಬಾಸಲ್ಲಿ ಇದು ಮಾಡ್ತಾರೆ, ಫಸ್ಟ್ ಮಾಡ್ತಾರೆ. ಆದಷ್ಟು ಬಿಗ್ ಬಾಸಲ್ಲಿ ದೊಡ್ಡವರೇ ಗೆಲ್ಲಬೇಕು ಅಂತ ಇಲ್ಲ, ಬಡವ್ರ ಮಕ್ಕಳು ಗೆದ್ದರೆ ನಾವು ಗೆದ್ದಂಗೆ ಸಂತೋಷ ಆಗುತ್ತೆ. ಗಿಲ್ಲಿ ಒಬ್ಬ ಬಡವ್ರ ಮಗ. ಇದು ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಅವರು ಅವ್ರ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಮೇನ್ ಜನಕ್ಕೆ ಬೇಕಾಗಿರೋದೇ ಎಂಟರ್ಟೈನ್ಮೆಂಟ್ ಶೋ ಆಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಬೇಕು. ಅವ್ರು ಅದನ್ನು ಡೇ 1ಇಂದನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಗಿಲ್ಲಿ ಗೆಲ್ಲಬೇಕು. ನಮಗೆ ಬಿಸಿಲು ಮಾರಮ್ಮನ ದೇವಸ್ಥಾನದಲ್ಲಿ ತುಂಬ ನಂಬಿಕೆ ಇದೆ. ಆ ವಿಶ್ವಾಸದ ಮೇಲಿಂದ ಪೂಜೆ ಮಾಡಿಸ್ತಿದ್ವಿ. ಗೆದ್ದೇ ಗೆಲ್ತಾರೆ ಅನ್ನೋದು 100% ಇದೆ. ಗಿಲ್ಲಿ ನಟ ಅವರು ಹೊರಗಡೆ ಒಂದು ಒಳಗಡೆ ಒಂದು ಅಥವಾ ಈಗ ಬಿಗ್ ಬಾಸ್ಗೆ ಹೋಗಿದ್ದೀನಿ ಅಂತ ಎಕ್ಸ್ಟ್ರಾ ತಗೊಂಡು ಮಾತಾಡ್ತಾರಲ್ಲ, ಆ ಥರ ಏನೂ ಮಾತಾಡಿಲ್ಲ. ಅವ್ರು ಚಿಕ್ಕದ್ರಿಂದ ಹೆಂಗಿದ್ದಾರೆ ಹಂಗೆ ಬಂದಿರೋದ್ರಿಂದ, ಹಂಗೆ ನೋಡಿರೋದ್ರಿಂದ ನಾವು ಬಡವ್ರ ಮಕ್ಕಳು ಅಂತಲ್ಲ, ಅವನ ವ್ಯಕ್ತಿತ್ವಕ್ಕೆ ಅವ್ನು ಗೆಲ್ಲಬೇಕು. ಹೊರಗಡೆನೂ ಹಂಗೆ ಇದೆ ಸರ್. ಎಷ್ಟು ಸುಮಾರು ವರ್ಷದಿಂದ ಅವ್ನದೆಲ್ಲನೂ ಕಾಮಿಡಿಗೆ ಇದನ್ನೆಲ್ಲ ನೋಡಿದ್ದೀನಿ ಸರ್. ಈಗ ಬಿಗ್ ಬಾಸ್ಗೆ ಬಂದಿದ್ದೀನಿ ಅಂತ ಎಕ್ಸ್ಟ್ರಾ ಏನು ಅವ್ರು ತಗೊಂಡಿಲ್ಲ ಮಾತ್ರ. ಬಿಗ್ ಬಾಸ್ 12 ಸೀಸನ್ ವ್ಯಕ್ತಿತ್ವದ ಆಟ. ಗಿಲ್ಲಿ ನಟ ತನ್ನ ವ್ಯಕ್ತಿತ್ವನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಅವರ ಒಳ್ಳೆತನ, ಅವರ ಮುಗ್ಧ ಮನಸ್ಸು, ಅವರ ಒಳ್ಳೆತನನೇ ಇವತ್ತು ಸೀಸನ್ 12ರಲ್ಲಿ ಈ ಕಪ್ ಗೆಲ್ಲಲಿಕ್ಕೆ ಸಾಧ್ಯ. ಗಿಲ್ಲಿ ಗೆಲ್ಲಬೇಕು. ಒಳ್ಳೇದಾಗಲಿ ಗಿಲ್ಲಿ. ಆಲ್ ದ ಬೆಸ್ಟ್. ಗಿಲ್ಲಿಗೆ ಆಲ್ ದ ಬೆಸ್ಟ್. ಗಿಲ್ಲಿ ಗೆಲ್ಲಬೇಕು. ಕರ್ನಾಟಕ ಜನರು ಎಲ್ಲರೂ ಕಾಯ್ತಾ ಇದ್ದಾರೆ. ಜಲ್ದಿ ಹೊರಗಡೆ ಬಂದು ಸಂಭ್ರಮ ಆಚರಿಸೋಣ. ಜಲ್ದಿ ಬನ್ನಿ. ಗಿಲ್ಲಿ ಗೆಲ್ತಾನೆ ಅಣ್ಣ. ಇವತ್ತು ಗೆಲ್ಲೋದೇ ಗಿಲ್ಲಿ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.